ಅವೈಜ್ಞಾನಿಕ ಹಂಪ್ಸ್ಗೆ ಯುವತಿಯೊಬ್ಬಳು ಬಲಿಯಾಗಿದ್ದಾಳೆ. ಯಮರೂಪಿ ರಸ್ತೆ ಹಂಪ್ಗೆ ಯುವತಿ ಪ್ರಿಯಾ ಬಲಿಯಾಗಿದ್ದಾಳೆ. ಅವೈಜ್ಞಾನಿಕ ಹಂಪ್ಗೆ ಯುವತಿ ಬಲಿಯಾದ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಈಗ ಹಂಪ್ ಕಾಣದೆ ನಿಯಂತ್ರಣ ತಪ್ಪಿ ಬೈಕ್ ಅಪಘಾತವಾಗಿದೆ. ಆಕೆ ಚಲಿಸ್ತಾ ಇದ್ದಂತಹ ಬೈಕ್ ಸ್ಥಳದಲ್ಲೇ ಪ್ರಿಯಾ ಸಾವನ್ನಪ್ಪಿದ್ರೆ ಅವರ ಜೊತೆ ಇದ್ದಂತಹ ಮತ್ತೊಬ್ಬ ಯುವತಿ ಸ್ವಾತಿ ಗಾಯಗೊಂಡಿದ್ದಾರೆ. ಹಾಸನದ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಹೆಲ್ಮೆಟ್ ಧರಿಸದೆ ಬುಲೆಟ್ ರೈಡ್ ಮಾಡ್ತಾ ಇದ್ದಾಗ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಕಾಲೇಜ್ನಲ್ಲಿ MCA ಫೈನಲ್ ಇಯರ್ ಖಾಸಗಿ ಕಾಲೇಜ್ನಲ್ಲಿ ಓದ್ತಾ ಇದ್ರು ಪ್ರಿಯಾ. ಮೃತ ಪ್ರಿಯಾ. ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಅವೈಜ್ಞಾನಿಕ ಹಂಸ ಅಥವಾ ಸವಾರರ ನಿರ್ಲಕ್ಷ್ಯವ, ಏನು ಕಾರಣ ಆಯಿತು? ಯಾಕೆ ಈ ತರದೊಂದು ದುರ್ಘಟನೆ ನಡೆದಿರುವಂತದ್ದಲ್ಲಿ? ನವೀನ್, ಬೈಕ್ ನಲ್ಲಿ ನಿಯಂತ್ರಣ ತಪ್ಪಿ ಇಬ್ರು ಯುವತಿಯರು ಹೋಗ್ತಾ ಇರ್ತಾರೆ. ಬೈಕ್ ನಿಂದ ಕೆಳಗಡೆ ಬಿದ್ದ ಪರಿಣಾಮ ಸ್ಥಳದಲ್ಲೇ ಪ್ರಿಯಾ 23 ವರ್ಷ ಮೃತಪಟ್ರೆ, ಸ್ವಾತಿ ಅನ್ನೋರಿಗೆ ಗಂಭೀರ ಗಾಯ ಆಗಿರುವಂತದ್ದು. ಈ ಘಟನೆ ನಡೆದಿರುವಂತದ್ದು ನಿನ್ನೆ. ಏನು ಹಾಸನದ ಹೊರವಲಯ ಕೈಗಾರಿಕಾ ಪ್ರದೇಶ ಇದೆ. ಈ ಕೈಗಾರಿಕಾ ಪ್ರದೇಶದಲ್ಲಿ ಸಾಕಷ್ಟು ವಾಹನಗಳು, ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾರೆ. ಹಾಸನದ ಏನು ಮೈಸೂರು ಮಾರ್ಗ ಅಂದ್ರೆ ಒಳನಸೀಪುರ ಮುಖಾಂತರ ಏನ್ ಮೈಸೂರಿಗೆ ಹೋಗ್ಬೇಕು, ಅದೇ ಮಾರ್ಗ ಮಧ್ಯ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಕೈಗಾರಿಕಾ ಪ್ರದೇಶ. ಕೈಗಾರಿಕಾ ಪ್ರದೇಶದಲ್ಲಿ ಅವಘಡ ಸಂಭವಿಸಿರುವಂತದ್ದು. ಸಾಕಷ್ಟು ಆ ಭಾಗದಲ್ಲಿ ಅವೈಜ್ಞಾನಿಕವಾಗಿ ಹಾಕಿದ್ದಾರೆ ಅಂತ ಕೂಡ ಸ್ಥಳೀಯರು ಆರೋಪ ಮಾಡ್ತಾ ಇರ್ತಾರೆ. ಇದು ಮುಂದುವರೆದಾಗ ನಿನ್ನೆ ರಾತ್ರಿ ಇಬ್ಬರು ಯುವತಿಯರು ಕೂಡ ಬೈಕ್ ನಲ್ಲಿ ಬರ್ತಾ ಇರ್ತಾರೆ. ಆಗ ಏಕಾಏಕಿ ಅವರಿಗೆ ಹಂಪು ಕಾಣ್ತಿರ್ಲ. ಆಗ ಬೈಕ್ ನಿಯಂತ್ರಣ ತಪ್ಪತ್ತೆ ಕೆಳಗಡೆ ಬೀಳ್ತಾರೆ. ಕೆಳಗಡೆ ಬಿದ್ದಿದ ಕೂಡಲೇ ಪ್ರಿಯಾ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ರೆ, ಇನ್ನ ಹಿಂದೆ ಕೂತಂತ ಏನು ಸ್ವಾತಿನೂ ಕೂಡ ಕೆಳಗಡೆ ಬೀಳ್ತಾರೆ. ಅವ್ರಿಗೂ ಕೂಡ ಮೈ ಮತ್ತೆ ತಲೆ ಭಾಗಕ್ಕೆ ಗಾಯಗಳಾಗಿರ್ತದೆ. ಸ್ಥಳೀಯರು ಅವರಿಬ್ಬರನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ರವಾನಿಸ್ತಾರೆ. ಪ್ರಿಯಾ ನಿಮ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡುವಂಥದ್ದು. ಈ ಸಂಬಂಧ ಈಗ ಹಾಸನದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಲವು ಭಾಗದಲ್ಲಿ, ಈ ಕೈಗಾರಿಕಾ ಪ್ರದೇಶದಲ್ಲಿ ಕೆಲವು ಭಾಗದಲ್ಲಿ ಹಂಪ್ಗಳು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ, ಹಾಕಲಾಗಿದೆ ಅಂತ ಸ್ಥಳೀಯರು ಕೂಡ ಆರೋಪ ಮಾಡ್ತಾರಂಥದ್ದು. ನವೀನ್, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ.